ನಾಟಿ ವೈದ್ಯರನ್ನ ಅನುಮಾನದ ದೃಷ್ಟಿಯಿಂದ ನೋಡ್ತಾ ಇದ್ದ ವೈದ್ಯ ಲೋಕಕ್ಕೆ ಸವಾಲು ಒಡ್ಡಿದವರು ಪ್ರಖ್ಯಾತ ನಾಟಿ ವೈದ್ಯ ನಾರಾಯಣಮೂರ್ತಿ. ಅವರೀಗ ನೆನಪು ಮಾತ್ರ. ಆದರೆ ಈಗ ನಾರಾಯಣಮೂರ್ತಿಯವರ ಕಾಯಕವನ್ನ ಪುತ್ರ ರಘು ಹಾಗೂ ಪುತ್ರಿ ಶುಭಾ ನಾರಾಯಣಮೂರ್ತಿ ಮುಂದುವರೆಸಿದ್ದಾರೆ. ಸರತಿ ಸಾಲಿನಲ್ಲಿ ಅಹೋರಾತ್ರಿ ನಿಂತು ಔಷಧಿ ಪಡೀತಾ ಇದ್ದ ಕ್ಯಾನ್ಸರ್ ಪೀಡಿತ ರೋಗಿಗಳು ಈಗ ಪರದಾಡುವಂತಹ ಪ್ರಮೇಯವಿಲ್ಲ. ವಿಶಾಲವಾದ ಜಾಗದಲ್ಲಿ ಈಗ ಔಷಧಿ ನೀಡಲಾಗ್ತಾ ಇದ್ದು ರೋಗಿಗಳು ಕಾಯುವ ಪ್ರಮೇಯವೇ ಇಲ್ಲ. ಇದಕ್ಕೆ ಕಾರಣ ಶುಭಾ ನಾರಾಯಣಮೂರ್ತಿಯವರ ಜನಪರ ಕಳಕಳಿ ಹಾಗೂ ಪರಿಶ್ರಮ. ಇವರ ಸಾಧನೆಯನ್ನ ಮೆಚ್ಚಿ ನಿಮ್ಮ ಜೀ ಕನ್ನಡ ನ್ಯೂಸ್ ರಿಯಲ್ ಸ್ಟಾರ್ ಅವಾರ್ಡ್ ನೀಡಿ ಗೌರವಿಸ್ತಾ ಇದೆ. ಈ ಕುರಿತ ಒಂದು ವಿಶೇಷ ವರದಿ ಇಲ್ಲಿದೆ ನೋಡಿ. ಕ್ಯಾನ್ಸರ್ ರೋಗಿಗಳ ಪಾಲಿನ ದೇವರು. ಇವರ ಬಳಿ ಚಿಕಿತ್ಸೆ ಅರಸಿ ಬರುವ ರೋಗಿಗಳು ಸಾವಿರಾರು. ಅಲೋಪತಿ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಪರ್ಯಾಯವಾಗಿ ನಾಟಿ ವೈದ್ಯ ಪದ್ಧತಿ ಮೂಲಕ ಔಷಧ ನೀಡುತ್ತಾ ವೈದ್ಯ ಲೋಕ ನಿಬ್ಬೆರಗಾಗುವಂತೆ ಮಾಡಿದ ಈ ವೈದ್ಯನ ಹೆಸರು ನರಸೀಪುರ ನಾರಾಯಣಮೂರ್ತಿ. ಇವರ ಸಾವಿನ ನಂತರ ಚಿಕಿತ್ಸೆ ಪಡಿತಾ ಇದ್ದ ರೋಗಿಗಳು ಪರದಾಡುವಂತಾದಾಗ ಮಕ್ಕಳು ತಂದೆಯ ಕಾಯಕವನ್ನ ಮುಂದುವರಿಸಿಕೊಂಡು ಬಂದಿದ್ದಾರೆ. ಶಿವಮೊಗ್ಗ ಚೋರಡಿ ಸಮೀಪ ಇರುವ ಗಿಳಾಲಗುಂಡಿಯಲ್ಲಿ ಈಗ ವೈದ್ಯ ನಾರಾಯಣಮೂರ್ತಿಯವರ ನೆನಪಿನಲ್ಲಿ ಮಕ್ಕಳು ರೋಗಿಗಳಿಗೆ ಚಿಕಿತ್ಸೆ ಮದ್ದು ನೀಡುತ್ತಾ ಬಂದಿದ್ದಾರೆ. ಶಿವಮೊಗ್ಗದಿಂದ 500 ಚೋರಡಿ ಗ್ರಾಮದ ನಂತರ ಸಿಗುವುದೇ ಗಿಳಾಲಗುಂಡಿಯನ್ನು ಪುಟ್ಟ ಗ್ರಾಮ. ಶಿವಮೊಗ್ಗದಿಂದ ಬಸ್ ಹತ್ತಿದ್ರೆ ಸೀದಾ ಬಸ್ ಗಿಳಾಲಗುಂಡಿ ಔಷಧಿ ಇರುವ ಇವರ ಮನೆಯ ಎದುರೇ ನಿಲ್ಲತ್ತೆ. ಈ ಹಿಂದೆ ವೈದ್ಯ ನಾರಾಯಣಮೂರ್ತಿಯವರಿದ್ದ ಕಾಲದಲ್ಲಿ ನರಸೀಪುರದ ಹಳ್ಳಿ ಮನೆಯಲ್ಲಿಯೇ ಚಿಕಿತ್ಸೆ ನೀಡಲಾಗ್ತಾ ಇತ್ತು. ಈಗ ರೋಗಿಗಳ ಹಿತದೃಷ್ಟಿಯಿಂದ ಗಿಳಾಲಗುಂಡಿ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲೇ ಮಕ್ಕಳು ಜಮೀನು ಖರೀದಿಸಿ ಔಷಧ ಕೊಡೋ ಮೂಲಕ ತಮ್ಮ ಕಾಯಕ ಮುಂದುವರೆಸಿದ್ದಾರೆ. ನಾರಾಯಣಮೂರ್ತಿ ಬಳಿ ಬರುವವರಲ್ಲಿ ಬಹುತೇಕ ಮಂದಿ ಕ್ಯಾನ್ಸರ್ ರೋಗ ಪೀಡಿತರು. ಥ್ರೋಟ್ ಕ್ಯಾನ್ಸರ್, ಬ್ಲಡ್ ಕ್ಯಾನ್ಸರ್, ಅನ್ನನಾಳದ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್ ಸೇರಿದ ಹಾಗೆ ವಿವಿಧ ರೀತಿ ಅರ್ಬುಜ ರೋಗದಿಂದ ಬಳಲುವ ರೋಗಿಗಳೇ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ಆಗಮಿಸಿ ಸರಣಿ ರೂಪದಲ್ಲಿ ಚಿಕಿತ್ಸೆ ಪಡಿತಾರೆ. ಇದಲ್ಲದೆ ಡಯಾಬಿಟಿಕ್, ಹೃದಯ ಸಂಬಂಧಿ ಕಾಯಿಲೆ, ಅಸ್ತಮಾ, ಆರ್ಥರೈಟಿಸ್ ತೊಂದರೆ, ಗರ್ಭಕೋಶದ ತೊಂದರೆ, ಕಿಡ್ನಿಯಲ್ಲಿ ಕಲ್ಲು ಸಮಸ್ಯೆಗಳಿಗೂ ನಾರಾಯಣಮೂರ್ತಿ ಚಕ್ಕೆ ಮಿಶ್ರಣ ಔಷಧಿಯನ್ನ ನೀಡ್ತಾ ಇದ್ರು. ರಾಜ್ಯ ಮಾತ್ರವಲ್ಲದೆ ದೇಶ ವಿದೇಶಗಳಿಂದ ಅಂದ್ರೆ ಅಮೆರಿಕ, ಇಂಗ್ಲೆಂಡ್ನಂತ ಪಾಶ್ಚಿಮಾತ್ಯ ರಾಷ್ಟ್ರಗಳಿಂದಲೂ ರೋಗಿಗಳು ಬಂದು ಕ್ಯಾನ್ಸರ್ ಮತ್ತು ಗರ್ಭಕೋಶದ ತೊಂದರೆಗೆ ಚಿಕಿತ್ಸೆಯನ್ನ ಪಡೆದುಕೊಳ್ತಿದ್ರು. ಇವರಲ್ಲಿ ಚಿಕಿತ್ಸೆ ಪಡೆದವರಲ್ಲಿ 80% ಕ್ಯಾನ್ಸರ್ ರೋಗಿಗಳು ಗುಣಮುಖರಾಗಿದ್ದಾರೆ ಎನ್ನುವುದು ವಿಶೇಷ. ನರಸೀಪುರದ ಔಷಧಿ ಈ ಕ್ಯಾನ್ಸರಿಗೆ ಒಂದು ರೀತಿ ರಾಮಬಾಣದಂತೆ ಜನರಿಗೆ ಗೋಚರ ಆಗ್ತಾ ಇದೆ. ನಾರಾಯಣಮೂರ್ತಿ ಹೇಳ್ತಕ್ಕಂಥವರು ನರಸೀಪುರದ ನಾರಾಯಣಮೂರ್ತಿಯವರು ವಂಶಪಾರಂಪರ್ಯವಾಗಿ ಬಂದಂಥ ಔಷಧಿಯನ್ನು ನಾರಾಯಣಮೂರ್ತಿ ನಂತರ ಒಂದು ರೀತಿ ವ್ಯಾಕ್ಯೂಮ್ ಕ್ರಿಯೇಟ್ ಆಗಿತ್ತು. ಮುಂದೇನು ಹೇಳ್ತಕ್ಕಂಥದ್ದು ಭಾರಿ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿತ್ತು. ರೋಗಿಗಳ ಪರವಾದ ಇರ್ತಕ್ಕಂಥವರ ಒಂದು ಆಗ್ರಹಕ್ಕೆ ಮಣಿದು ಅದನ್ನು ಅವರ ಫ್ಯಾಮಿಲಿಯವರು ಅದನ್ನು ನಾರಾಯಣಮೂರ್ತಿಯ ಮಕ್ಕಳು ಅದನ್ನು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥ ಒಂದು ಸನ್ನಿವೇಶ ಸೃಷ್ಟಿಯಾಯಿತು. ಹಿಂದೆ ನರಸೀಪುರದ ಗ್ರಾಮದಲ್ಲಿ ಪ್ರತಿ ಗುರುವಾರ ಮತ್ತು ಭಾನುವಾರ ಬಂತು ಅಂದ್ರೆ ಗ್ರಾಮಸ್ಥರಿಗೂ ಹೊರ ರೋಗಿಗಳಿಗೂ ಕಿರಿಕಿರಿ ಆಗ್ತಾ ಇತ್ತು. ಶೌಚಾಲಯದ ವ್ಯವಸ್ಥೆಗೂ ತೊಂದರೆ ಆಗ್ತಾ ಇತ್ತು. ಆದ್ರೆ ಈಗ ಅಂತಹ ಎಲ್ಲಾ ಸಮಸ್ಯೆಗಳಿಗೂ ಪುತ್ರಿ ಶುಭಾ ನಾರಾಯಣಮೂರ್ತಿ ತಿಲಾಂಜಲಿ ಇಟ್ಟಿದ್ದಾರೆ. ವಿಶಾಲವಾದ ಜಾಗದಲ್ಲಿ ಕಟ್ಟಡ ನಿರ್ಮಿಸಿದ್ದಾರೆ. 20ಕ್ಕೂ ಹೆಚ್ಚು ಶೌಚಾಲಯಗಳನ್ನು ನಿರ್ಮಿಸಿದ್ದಾರೆ. 2 ಎಕರೆ ಜಾಗದಲ್ಲಿ ಕಾರು ಪಾರ್ಕಿಂಗ್ ವ್ಯವಸ್ಥೆ ಇದೆ. ಕೇವಲ 1 ಗಂಟೆಯಲ್ಲಿ 300 ರೋಗಿಗಳಿಗೆ ಚಿಕಿತ್ಸೆ ನೀಡುವಂತಹ ಟೋಕನ್ ವ್ಯವಸ್ಥೆ ಕಲ್ಪಿಸಿದ್ದಾರೆ. ಗಿಡಮೂಲಿಕೆ ಔಷಧಿಯ ಗುಣಮಟ್ಟದಲ್ಲಿ ಶುಭಾ ನರಸೀಪುರ ರಾಜಿನೇ ಮಾಡಿಕೊಳ್ಳುವುದಿಲ್ಲ. ಬೆಳಗ್ಗೆ 5 ಗಂಟೆಯಿಂದ ಪ್ರಾರಂಭವಾಗುವ ಔಷಧ ನೀಡುವ ಕಾಯಕಕ್ಕೆ ತಾವೇ ಖುದ್ದು ಮುಂದೆ ನಿಲ್ತಾರೆ. கேட்ட ரிவ்யூஸ்லாம் வச்சு பார்த்தா யாருமே எந்த ஒரு நெகட்டிவ் ரிவ்யூ எதுவும் வரல. உள்ளே போய் அவங்க கேட்டாங்க இந்த மாதிரி என்னென்ன பண்ணுறோம் அப்படின்னு சொல்லிட்டு என்ன ஆயிருக்கு அப்படின்னு சொல்லி கேட்டாங்க. அந்த மாதிரி அவங்கள்ட்ட சொன்னேன் எங்கள் அண்ணனுக்கு வந்திருக்கு இந்த மாதிரி கேன்சர் அப்படின்னு சொல்லி 4th ஸ்டேஜ்னு சொல்லி சொன்னேன் அவங்களுக்கு. அதுக்கடுத்து அவங்க இந்த மாதிரி இதை சாப்பிட்டுங்க ஒரு கண்டினியூஸாக ஒரு 8 மந்த் 9 மந்த் எடுத்துக்கோங்க அப்படின்னு சொல்லி சொன்னாங்க. சொல்லிவிட்டு அதுக்கடுத்து வந்து நீங்கள் ஸ்கேன் எடுத்து பாருங்கள், மேபி க்யூராக இருக்கலாம் ஆர் குறைஞ்சிருக்கலாம் அப்படின்னு சொல்லி சொன்னாங்க. ರೋಗಿಗಳು ಚಿಕಿತ್ಸೆಗಾಗಿ ಗಂಟೆಗಟ್ಟಲೆ ಕಾಯಬಾರದು ಅನ್ನೋ ಉದ್ದೇಶದಿಂದ ಹೈಟೆಕ್ ಸ್ಪರ್ಶ ನೀಡಿದ್ದಾರೆ.
ಅಹೋರಾತ್ರಿ ಔಷಧಿಗಾಗಿ ಮುಗಿ ಬೀಳ್ತಾ ಇದ್ದ ಜನ ಈಗ ಅನಾಯಾಸವಾಗಿ ಔಷಧಿಯನ್ನ ಸಾಲಿನಲ್ಲಿ ನಿಂತು ಪಡೆಯಬಹುದಾದ ವ್ಯವಸ್ಥೆಗೆ ಶುಭಾ ನಾರಾಯಣಮೂರ್ತಿ ಮುನ್ನುಡಿ ಬರೆದಿದ್ದಾರೆ. ಸಹೋದರ ಔಷಧಿ ಕೊಡುವ ಕಾಯಕ ಮಾಡಿದ್ರೆ ಶುಭಾ ನಾರಾಯಣಮೂರ್ತಿ ಎಲ್ಲ ವ್ಯವಸ್ಥೆಗಳನ್ನ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಾರೆ. ಇಲ್ಲಿನ ವ್ಯವಸ್ಥೆಗೆ ರೋಗಿಗಳು ಕೂಡ ಸಂತಸ ವ್ಯಕ್ತಪಡಿಸಿದ್ದಾರೆ. ಫ್ಲೈಟ್ನಲ್ಲಿ ಬಂದವರಿಗೆ ಅವರ ರಿಟರ್ನ್ ಟಿಕೆಟ್ ಬುಕ್ ಅದೇ ದಿನವೇ ಪುನಃ ತೆರಳುವಂತೆ ತ್ವರಿತ ವ್ಯವಸ್ಥೆಯನ್ನ ಶುಭಾ ನಾರಾಯಣಮೂರ್ತಿ ಮಾಡಿದ್ದಾರೆ. ತಂದೆ ನಾರಾಯಣಮೂರ್ತಿಯವರ ಹೆಸರಿನಲ್ಲಿ ನಕಲಿ ಔಷಧ ನೀಡ್ತಾ ಇದ್ದ ಜಾಲಕ್ಕೆ ಬ್ರೇಕ್ ಹಾಕಿದ್ದಾರೆ. ತಮ್ಮದೇ ಒಡೆತನದ ವೆಬ್ಸೈಟ್ ಮಾಡಿ ಆನ್ಲೈನ್ನಲ್ಲಿ ಸರ್ವಿಸ್ ನೀಡ್ತಾ ಬಂದಿದ್ದಾರೆ. ಒಬ್ಬ ಮಹಿಳೆ ಸಾವಿರಾರು ಮಂದಿಯನ್ನ ಕೆಲವೇ ಗಂಟೆಗಳಲ್ಲಿ ಔಷಧ ಕೊಟ್ಟು ವಾಪಸ್ ಕಳಿಸುವಂತ ವ್ಯವಸ್ಥೆ ಮಾಡಿದ್ದಾರೆ ಅಂದ್ರೆ ಇದು ಹೆಮ್ಮೆಯ ಸಂಗತಿಯೇ ಸರಿ. ಇವರ ಸಾಧನೆಯನ್ನ ಮೆಚ್ಚಿ ನಿಮ್ಮ ಜಿ ಕನ್ನಡ ನ್ಯೂಸ್ ರಿಯಲ್ ಸ್ಟಾರ್ ಅವಾರ್ಡ್ ನೀಡಿ ಗೌರವಿಸ್ತಾ ಇದೆ. ಜೆ ಸುದಾಸ್, ಜಿ ಕನ್ನಡ ನ್ಯೂಸ್, ಶಿವಮೊಗ್ಗ.